ನೀ ಅಕ್ಕ ಆ ಕರ್ಗುಂಡೆ ಇಲ್ವಾ ಅವಳು ಹೋಗಿ ಇಲ್ಲಿರ್ಬೇಡಿ ಹಂಗೆ ಹಿಂಗೆ ನೆಂಟರು ಬಂದ್ರೆ ಹಂಗಾಡ್ತಾರೆ ಹಿಂಗಾಡ್ತಾರೆ ಅಂತ ನಾಟಕ ಮಸಿ ತಗೋತಾಳೆ ಕಣ್ಣೆ. ಏನು ಹೇಳನೆ ನಾನು ನೆಗ್ನೆ ಕಡ್ಕೊಂಡು ಎಲ್ಲ ಮಾತಾಡಿದ್ರು ಹೋಗಿ ಹೋಗಿ ಅಂತ ಕೂತಾಳೆ. ಸೂರಿ ನೋಡಿದ್ರೆ ಇಲ್ಲೇ ಇರಿ ಅಂತ ಅಂದಿತ್ತು. ಈಗ ಸೂರಿಗೂ ಚಾಡಿ ಹೇಳ್ಬಿಟ್ಟು ದರ್ದ್ರ ಮುಂಡೆ ಇಲ್ಲ ಕತೆ ಹೋಗಿ ಇಲ್ಲ ಅಂದ್ರೆ ನೀವು ಆಗ್ಲಿಲ್ಲ ಅಂದ್ರೆ ನಾವು ನಮ್ಮ ಸೊಸೆಗೆ ಬಾಣ್ತನ ಮಾಡ್ಕತೀವಿ, ಇಲ್ಲ ಅಂದ್ರೆ ನೀವು ನಿಮ್ಮ ಮನೇಲಿ ಕರ್ಕೋಗಿ ಬಾಣ್ತನ ಮಾಡಿ ಅಂತ ಅಂತಾಳೆ ಕಣ್ಣೆ. ಯಾರೋ ಏನೋ ಚಾಡಿ ಹೇಳವ್ರೆ ನನಗೆ. ಆ ಪಾರತಿ ಮೇಲೆ ಏನೋ ಹನುಮಾನವಳು ಏನಾದ್ರು ಕಿತಾಪತಿ ಮಾಡ್ಗಿಟ್ಟಿದ್ದಾಳ ಅಂತ ಅದೆಲ್ಲ ಬುಟ್ಟಾಕು. ಈ ಕರ್ಗುಂಡೆ ಯಾಕಂಗೆ ಆಡಳು ಇನ್ನೊಸಿ ಬೆಳಗಿದ್ದು ಬಿಟ್ಟಿದ್ರೆ ಮಾತ್ರವೇ ಬಾರಿ ನಲ್ದಾಕ್ಬಿಟ್ಟಳು. ಇನ್ನೂ ಚೂರು ಬೆಳಗಿದ್ದು ಬಿಟ್ಟಿದ್ರೆ ಮಾತ್ರ ಚೆನ್ನಾಗಿ ನಲ್ದು ಬಿಡೋಳು. ಅದಕ್ಕೆ ಏನು ಮಾಡಬೇಕು ಅಂತ ನನಗಂತೂ ಗೊತ್ತಾಗಿಲ್ಲ. ಹೇಳು ಅದರದ ಮುಂಡೆ ಇಲ್ಲೇ ನಿಗ್ರಿಸ್ಬಿಡೋಣ. ಅದಕ್ಕೆ ನಾನು ಅನ್ಕೊಂಡೆ ಬೇಡ ಬೇಡ ಈ ಕರ್ಗುಂಡೆ ಹಿಂಗೆ ಆಡ್ತಾಳಲ್ಲ ನನ್ನ ಮಗಳಿಗೆ ಹಚ್ಕಟ್ಟಾಗ ಬಾಣ್ತನ ಮಾಡಲ್ಲ ಇಲ್ಲಿ ಇರ್ಸಿದ್ರೆ ಬೇಡ, ಇಲ್ಲಿ ಇರ್ಸೋದು ಬೇಡ, ಕರ್ಕ ಹೋಗಕ್ಕಾಯ್ತದೆ ನನ್ನ ಮಗಳ. ಕರ್ಕೊಬಿಟ್ಟು ಹಚ್ಕೊಡಕ್ಕೆ ಬಾಣ್ತನ ಮಾಡಿಸ್ತೀನಿ. ತರ್ಲಿ ಸೂರಿ ಇಲ್ಲೇನೇನೋ ತತ್ತಿದ್ದ ಅದನ್ನೇ ಅಲ್ಲಿ ತಂದ್ಕೊಡ್ಲಿ. ಬಾಡೋ ಮೀನು ಹಣ್ಣು ಹಂಪ್ಲು ಬೆಣ್ಣೆ ತುಪ್ಪ ಎಲ್ಲ ತಂದ್ಕೊಡ್ಲಿ. ಅಲ್ಲೇ ನನ್ನ ಮಗಳಿಗೆ ಮಾಡಿ ಹಾಕ್ತೀನಿ. ಅಲ್ಲಿ ಬಿದ್ದಿಲ್ವ ಪಾರತಿ ಏನು ಸುಮ್ಮನೆ ಬಿಟ್ಟಿಗಿದ್ದಾಳ ಮಾಡಲಿ. ನಾದ್ನಿ ಮಾಡೋ ಧರ್ಮ ಹೌದು. ಮಾಡಿ ಹಾಕ್ಲಿ ಧರ್ಮಕ್ಕೆ ಮಾಡಾಳ. ಅದಕ್ಕೆ ಯಾಕೆ ಕರ್ಕೊ ಹೋಗೋದು ಅನ್ಕೊಂಡು ಇವನಿ ಏನಾರು ನೋಡ್ನಿ ಯಾಕ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಇಲ್ಲೇ ಇದ್ದು ಬಿಡಾಕೈತದೆ. ಹೊಚ್ಕಟ್ಟಾಗ ಅದೇ ಮನೇನುವೆ ಕೆಲಸ ಮಾಡಂಗಿಲ್ಲ, ಕೇಮಿ ಮಾಡಂಗಿಲ್ಲ. ಮಗಿನ ನೋಡ್ಕೊಳ್ಳೋದು ಕುತ್ಕೊಳ್ಳೋದು, ಮಗಿನ ನೋಡ್ಕೊಳ್ಳೋದು, ಅಡುಗೆ ಮಾಡಿರೋದು ತಂದು ನಂದಿನಿ ಕೊಡೋದು ಅಷ್ಟೇ ಕಣ್ಣಲ್ಲಿ ಕೆಲಸ. ಅಲ್ಲಾದರೆ ಬಟ್ಟೆ ಸೆನಿ ಬೇಕು, ಅಡುಗೆ ಮಾಡಬೇಕು, ನೀರು ಇರಬೇಕು, ಎಲ್ಲ ಕೆಲಸ ನಾವೇ ಮಾಡಬೇಕು. ಇಲ್ಲಿ ಬರೀ ನಂದಿನಿ ನೋಡ್ಕೊಂಡ್ರೆ ಸಾಕು. ಬಟ್ಟೆ ಒಗಂಗಿಲ್ಲ, ಪಾತ್ರೆ ಬದಂಗಿಲ್ಲ, ಮನೆ ಒರೆಸಂಗಿಲ್ಲ, ಕಸ ಗುಡ್ಸಂಗಿಲ್ಲ, ಏನಂದರೆ ಏನು ಕೆಲಸನೂ ಇಲ್ಲ ಇದರಲ್ಲಿ. ಬರೀಯಾ ಅದೆರಡು ಮಾಡ್ಕೊಂಡ್ರೆ ಆಯಿತು. ಏನು ಮಾಡೋದು ಅದಕ್ಕೆ ಹೇಳು ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ನೀನು ಏನಾದ್ರು ಹೇಳಿದ್ರೆ ನಾನು ಏನಾದ್ರು ಮಾಡ್ಬೋದು. ನೇ ಸೊಸಿಲ್ಲ ನಾನು ಉಪಾಯ ಏನು ಗೊತ್ತಾ, ಅವಳು ಹಾಡ್ಕೊಂಡ್ರೆ ಹಾಡ್ಕೊಳ್ಳಿ ಹಂಗೆ ಹೋಗೋದು ಬೇಡಕತ್ತೆ ಸುಮ್ಮನಿರು. ಅಲ್ಲಿ ಹೋಗ್ಬಿಟ್ಟು ಏನು ಮಾಡೋಕ್ಕಾಗದು ನಾವು, ಅಲ್ಲಿ ಏನು ಮಾಡೋದು ನಿಮಗ? ಈ ಮನೆ ನೋಡಿದ್ರೆ ಏನು ಕನ್ನಡಿ ಹಂಗದೆ. ಈ ಮನೆ ನೋಡ್ಬಿಟ್ಟು ಮನೆಗೆ ಹೋಗೋಕ್ಕೆ ಮನ್ಸು ಹೇಳಕ್ಕಿಲ್ಲ ಕಣ್ ನಿಮಗ. ಯಾಕೋ ನನಗೆ ಮನ್ಸು ಎಳಿತಾನೆ ಇಲ್ಲ, ಅಲ್ಲಿಗೆ ಹೋಗ್ಬೇಕು ಮಾಡಬೇಕು ಅನ್ಸ್ತಾನೆ ಇಲ್ಲ ಕಣ್ ನಿಮಗ. ಇಲ್ಲೇ ಈ ಮನೆ ಮೇಲೆ ಆಸೆ ಆಗ್ಬಿಟ್ಟದೆ. ನಂದಿನಿ ಆಗ್ಲಿಂದ ಇಲ್ಲೇ ಇದ್ದವಳು. ಹೋಗ್ಲೇ ಬಿಟ್ಟಾಕು ಮಗ ಹುಟ್ಟದೆ ಸಣ್ಣ ಮನೆ ಕರ್ಕೊ ಹೋದಿಯಾ ಇಂಥ ಚಂದುಳ್ಳಿ ಮನೆ ಬಿಟ್ಬಿಟ್ಟು. ಅಲ್ಲ ಬೆಳ್ಳಿ ಚಮಚದಲ್ಲಿ ತಿನ್ನಿಸ್ತಾ ಬಿಟ್ಬಿಟ್ಟು ಅದೆಂಥದ್ದು 10 ರೂಪಾಯಿ ಚಮಚದಲ್ಲಿ ತಿನ್ಸೋಳಂತೆ ಮಗಿಗೆ. ಇಲ್ಲೇ ಇದ್ರೆ ಬೆಳ್ಳಿ ಪಳ್ಳೆವನ್ನೆಲ್ಲ ತಗೊಂಡು ಬೆಳ್ಳಿ ತಟ್ಟೆಲಿ ಬೆಳ್ಳಿ ಚಮಚದಲ್ಲಿ ಬೆಳ್ಳಿ ಬಟ್ಲ ನೀರು ಕುಡಿಸ್ಕೊಂಡು ಅನ್ನ ತಿನ್ಸ್ಕೊಂಡು ಇಟ್ಟು ತಿನ್ಸ್ಕೊಂಡಿರ್ಬೋದು. ಅಲ್ಲಿಗೆ ಹೋಗ್ಬಿಟ್ಟು ಏನು ಮಾಡಿ 10 ರೂಪಾಯಿದು 5 ರೂಪಾಯಿದು ಪ್ಲಾಸ್ಟಿಕ್ ಬಸೋದಲ್ಲ ಅದ್ರಲ್ಲಿ ತಿನ್ಸ್ತಾ ಕೂತ್ಕೊಂಡಿಯ ಮಗಿಗೆ. ಇಂಥ ಚಂದುಳ್ಳಿ ಮನೆ ಬಿಟ್ಬಿಟ್ಟು ಹೇಳುವೆ ನಿನ್ನ ಬೀಕ್ತಿಗೆ ಹಂಗೆಲ್ಲ ಕನಕ ಹಿಂಗೆ ಹಿಂಗೆಲ್ಲ ಕನಕ ಹಂಗೆ ಬಿಡಿಸಿ ಹೇಳುವೆ ನಡಿ ನಾನು ಮಾತಾಡ್ತೀನಿ. ಏನಾರು ಉಪಾಯ ಮಾಡ್ಬಿಟ್ಟು ಇಲ್ಲೇ ಉಳ್ಕೊಳ್ಳೋದಕ್ಕತ್ತೆ. ಅಲ್ಲಿ ಹೋಗ್ಬಿಟ್ಟು ಏನು ಮಾಡೋದು? ಮನೆ ನಡಿಯಾಕಿಲ್ಲ ಕಣ್ಣೆ. ಕರ್ಗುಂಡೆ ಹೇಳ್ದಂಗೆ ಇಲ್ಲಿ ಎಲ್ಲವ. ಅವಳು ಹೇಳ್ದಂಗೆ ಇಲ್ಲಿ ನಡಿಬೇಕಾಗಿರೋದು. ಆ ಕರ್ಗುಂಡೆ ಹೇಳ್ದಂಗೆ ಎಲ್ಲ ನಡಿಬೇಕು. ಮಗನೂ ಹಂಗೆ ಕೇಳೋದು ಸೂರಿನುವೆ. ಗಂಡನ ಹಾಡ್ಕಳ ಏನು ಗುಂಡಾಣಿ ಗುಂಡಂಗ ಅವನಲ್ಲ ಹೊಚ್ಕಡೆಗೆ ಅವರಿಗಿವರ ಮಾಡ್ಕೋಬೇಕು ತಾನೆ. ಎಲ್ಲನೂ ಹೇಳ್ತಿ ಕೈಗೆ ವಹಿಸ್ಬಿಟ್ಟು ಸುಮ್ಮನೆ ನಿಂತವ್ರೆ. ಅಲ್ಲ ಸೂರಿ ಕಷ್ಟಪಡವ್ ನೋಡ್ರಿ ಅವನು, ಮುಟ್ಟವ್ ನೋಡ್ರಿ ಅವನು. ಫ್ಯಾಕ್ಟ್ರಿಗೆ ಅದರ ಹೋಗಿ ಕೆಲಸ ಕೆಮ್ಮಿ ಮಾಡವ್ ನೋಡ್ರಿ ಅವನು. ಆದ್ರೂ ಎಲ್ಲ ಇದ್ರು ಎಲ್ಲ ಮದುವೆ ಆಗಿ ಮಕ್ಕಳಾಗಿದ್ರು ಅವ್ರ ಒಂದು ಸರಿ ಗಿಡ್ಕ ಮಾತ್ರ ಸುತ್ತಕ್ಕಿಲ್ಲ. ಸುತ್ತದ ಮಾತ್ರ ಈ ಕಾಲಕ್ಕೆ ಬಿಡಾಕಿಲ್ಲ. ನಾನು ಬೇರೆ ಸುತ್ತಕ್ಕಿಲ್ಲ ಅಂತ ಕೂತೀವಿ. ಅಲ್ಲ ಕಣ್ಣಿ ಅಕ್ಕ ಇಷ್ಟುದ್ದ ಅವನು ಇಷ್ಟು ದೊಡ್ಡವನ ಆಗವನೆ. ಅವ್ರ ಒಬ್ಬನ ಸರ್ಗನ ಹಿಡ್ಕೊಂಡು ಈಗಲೂ ಸುತ್ತಾನಲ್ಲ. ಈ ಸೂರಿ ಬುದ್ಧಿ ಅಲ್ಲ ಸರಿ, ಇದೊಂದು ಬುದ್ಧಿ ಅದಲ್ಲ. ಈ ಬುದ್ಧಿ ಕಂಡ್ರೆ ನನ್ಗೆ ಆಯ್ಕಿರ ಕಣ್ಣೆ. ಹೂವ 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 ಸಂದೆ ಗಂಟ ಅಲ್ಲ ಹಂಗಂದ್ಮೇಲೆ ಏನಕ್ಕೆ ಇಬ್ಬಿಬ್ರು ಕಟ್ಕ ಕೂತ್ಕೊಂಡಿದ್ದಾನು ಹೂವ ಅನ್ಕ ಕೂತ್ಕೊಂಡ್ಮೇಲೆ ನನಗಂತೂ ಮೈಕೈ ಎಲ್ಲ ಉರಿತಾ ಕೂತದೆ. ಆ ಕರ್ಗುಂಡೆ ಅನ್ಬಿಟ್ಲ ಅದಕ್ಕೆ. ಸೂರಿ ಒಂದು ಮಾತಂದಿಲ್ಲ. ಸೂರಿನ ಕೇಳ್ತೀನಿ ತಾಳು. ಸೂರ್ಯ ಅಪ್ಪ ಇಲ್ಲೇ ಉಳ್ಕತೀನಿ, ಇಲ್ಲೇ ಇರ್ತೀನಿ ಕಣಪ್ಪ. ನಂದಿನಿಗೆ ಭಾರಿ ಆಸೆ ಆಗ್ಬಿಟ್ಟದೆ ಉಳ್ಕೊಳಕ್ಕೆ. ಅವಳು ಹೋಗ್ತಾ ಇಲ್ಲ ಬರೋಕ್ಕೆ ಅಂತ ಅಂತೀನಿ ನೋಡದ. ನೇ ಮಗ ಹಂಗಂದ್ರೆ ರೋಗನ ಮಾತು ಕೇಳ್ಕೊಂಡು ಬೇಡ ನಂದಿನಿ ಇರಿಸ್ಬಿಟ್ಟು ಹೋಗಿ ಅಂತಾನೆ ಕಣ್ಣೆ ಮಗ. ಅದು ಬಿಟ್ಬಿಟ್ಟು ಬೇರೆ ಏನಾರು ಒಂದು ಉಪಾಯ ಇದ್ರೆ ನೋಡು. ಅಲ್ಲೋದ್ರೆ ಎಲ್ಲ ಖರ್ಚು. ಅವನ್ನ ನವಿನ್ನ ತಕಬಾ ಇದು ತಕಬಾ ಅಂತಂದಿಯ. ಅವನು ನೀನು ನಡಿ ನಂಗೆ ಇರೋದನ್ನೆಲ್ಲ ಹೊತ್ಕೊ ಬಂದನ. ಇವನು ಒಂದು 10 ರೂಪಾಯಿ ಗೋಡೆ ಬಿದ್ದಾಕ್ಸಿ ತಗೊಬಾ ಅಂದರೆ ನೀನು ನಡಿಯ ನಾವು 1 kg ಗಟ್ಟಲೆ ತಗೊಬತ್ತಾನೆ. ಅದೇ ನಿನ್ನ ಮಗನಿಗೆ ಹೇಳಿದ್ರೆ 10 ರೂಪಾಯಿ ತಗೊಬಾ ಅಂದ ಜಾಗಕ್ಕೆ 5 ರೂಪಾಯಿ ತತ್ತಾನೆ. ಅದು ಸರಿಯೋ ಇದು ಸರಿಯೋ ಇಲ್ಲಿ ಉಣ್ಕೊಂಡು ತಿನ್ಕೊಂಡು ಏನು ಸಾಮಾನು ತೊಂದರೆ ಪಡಂಗಿಲ್ಲ, ಕಷ್ಟ ಪಡಂಗಿಲ್ಲ. ಒಂದಕ್ಕೆ ಉಡಿಸ್ಬೇಕು, ಒಂದು ಎಣ್ಣೆ ಗುಡಿಸ್ಬೇಕು, ಉಪ್ಪು ಗುಡಿಸ್ಬೇಕು, ಹತ್ತನ್ನು ಮಾಡಬೇಕು ಅನ್ನಂಗಿಲ್ಲ. ಮನೆ ಕೆಲಸಗಳು ಮಾಡ್ಕೊತಾಳೆ. ನಮ್ಮ ಮಗಿನೂ ನಂದಿನಿ ನೋಡ್ಕೊಂಡು ಟಿವಿ ಫೋನ್ಗೆ ನೋಡ್ಕೊಂಡು ಕಾಲ ಕಳ್ಕೊಂಡು ಹೆಂಗೋ ಇರ್ಬೋದಲ್ನೇ. ನೇ ಅಕ್ಕ ನೀನು ಹೇಳೋದು ಸರಿಯಾಗದೆ ಚೆನ್ನಾಗೂ ಅದೇ. ಏನು ಮಾಡೋದಿರಿ ಇವು ಒಪ್ತಾ ಇಲ್ವಲ್ಲ ಇವರು. ಏನು ಮಾಡೋದು? ನೇ ಮಗ ಏನಾರು ಆಗಲಿ ಇಲ್ಲೇ ಇನ್ನೊಂದು 10 ದಿವಸ ಇದಕ್ಕಿದ್ರೆ ಮಾತ್ರ ಹೋಗಂಟ ಬಿತ್ತರಿ ಕರ್ಗುಂಡೆಯ ಜೀವ ಸಹಿತ ಉಳಿಸ್ಬಾರ್ದು ಕಣ್ಣೆ. ಜೀವ ಸಹಿತ ಉಳಿಸ್ಬಾರ್ದು. ಅವಳು ನಿಗ್ರೋದ್ರೆ ಆರಾಮಾಗಿ ನಾವು ಈ ಮನೇಲಿ ಬಂದಿರ್ಬೋದು ನನ್ನ ಮಗಳ ಜೊತೆಗೆ.
ಯಾಕೆ ಮಗನ ಮನೇಲಿ ಮಾತ್ರ ಇರ್ಬೇಕಾ, ಮಗಳ ಮನೇಲಿ ಇರಬೇಡ್ದ? ಮಗಳು ಈ ಕಾಲದಲ್ಲಿ ಮಗಳು ಅಂತ ಏನು ಭೇದ ಭಾವ ಇಲ್ಲ ಕತೆ, ಯಾರ ಮನೇಲಾರು ಇರ್ಬೋದು. ಮೊದ್ಲು ಕರ್ಮುಂಡೆ ನಿಗ್ರಸಿಗ ಏನು ದುರಂಕಾರ ಬಂದವಳಂಗೆ ಆಡ್ತಾಳೆ. ಇದು ಬಿಟ್ರೆ ನೀವು ಇವ್ರ ಮನೆ ಎಲ್ಲನೂ ಒತ್ಕೊಂಡೈತಿದ್ವಿ ನಾವು ದರ್ದ್ರ ಮುಂಡೆ. ಅವ್ಳು ಕಂಡ್ರೆ ನನಗೆ ಆಯ್ತೇನೆ ಇಲ್ಲ ಗೊತ್ತಾ. ಅವತ್ತು ಏನಂತಾಳೆ ಗೊತ್ತಾ, ಏನಾರು ಹೊಸ ಹುಷಾರಾಗಿ ಖರ್ಚು ಮಾಡಿ ಆಮೇಲೆ ಅಕ್ಕ ಮರ್ತ್ಕೊಬಿಟ್ಟೆ ಕಣ್ಣೆ, ನೀರು ಆಫ್ ಮಾಡದ ಬಾತ್ರೂಮಲ್ಲಿ ನೇ ಸೊಸಿಲ ನೀರು ಆಫ್ ಮಾಡದ ಮರ್ತ್ಕೊಬಿಟ್ಟೆ ನಾನು. ಮರ್ತುಬಿಟ್ಟು ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟಿವಿ. ನೀರು ಸುರಿತಾರೆ, ಹೋಗಿ ಆಫ್ ಮಾಡಬೇಕು ತಾನೆ. ಅದು ಬಿಟ್ಬಿಟ್ಟು ನೀರು ಬಿಲೆಲ್ಲ ಜಾಸ್ತಿ ಬರ್ತದೆ, ಅದು ಬರ್ತದೆ ಇದು ಬರ್ತದೆ, ಹುಸಿಯ ಹೋದಾಗ ಹುಷಾರಾಗಿ ನಲ್ಲಿ ನೀರು ತಿರುಗಿಸ್ಕೊಳ್ಳಿ, ಲೈಟ್ ಆಫ್ ಮಾಡ್ಕೊಳ್ಳಿ ಅಂತ ಎಲ್ಲನೂ ಹೇಳ್ತಾಳಲ್ಲೇ. ನೋಡ್ನಿ ಅಕ್ಕ ಎಂಥ ಬುದ್ಧಿ ಕಲ್ತಿದ್ದಾಳು. ಸರಿಯಾ ಇದು? ಸರಿಯಾ ಹೇಳು. ಸುಮ್ಮನೆ ನನಗೆ ಹುಸಿ ಹುಚ್ಚತ್ತಾಕಿಲ್ಲ. ಎಲ್ಲರ ಕೈಲೂ ನನ್ನ ಬುದ್ಧಿ ನನ್ನ ಮಾತು ನನ್ನ ಕತೆ ಹೇಳ್ಸ್ಕೊಬೇಕಲ್ಲ ಅಂತ ಏನು ಮಾಡೀನಿ, ಏನು ಮಾಡೀನಿ ಹೇಳು. ಸುಮ್ಮನೆ ತಡ್ಕ ಕೂತೀವ್ನಿ. ಎಷ್ಟು ಬೇಜಾರಾಯ್ತದೆ ಗೊತ್ತಾ ನನಗೆ. ಅವತ್ತೇ ಹೇಳ್ಬಿಡಾನೆ ಅನ್ಕೊಂಡೆ, ಏನು ಮಾಡೋದು, ನನ್ನ ಸೊಸಿಲ ಬೇಜಾರು ಮಾಡ್ಕೊತಾಳೆ ಅನ್ಕೊಂಡು ಸುಮ್ಮನೆ ಅದೇ. ಅಲ್ಲ ಕಣ್ಣೆ, ನಮ್ಗೇನು ಅಧಿಕಾರ ಇಲ್ವಾ? ಮಗಳು ಕೊಟ್ಟಿಲ್ವಾ ಇಲ್ಲಿ? ಇರ್ತೀವಿ ಕಣ್ಣೆ, 4 ದಿವಸ ಇಲ್ಲ, ಇನ್ನೊಂದು 4 ದಿವಸ ಸೇರಿಸಿರ್ತೀವಿ ಕಣ್ಣೆ. ಒಂದು 10 ದಿವಸ ಇರ್ತೀವಿ. ಏನೀಗ ಅದೇ ನನಗೆ ಹುಸಿ ಹುರಿ ಹಾಕಿಲ್ಲ. ಏನು ನಮ್ಗೇನು ಅಧಿಕಾರ ಇಲ್ವಾ? 20 ವರ್ಷದಿಂದ 21 ವರ್ಷ 22 ವರ್ಷ ಗಂಟ ಮಕ್ಕಳನ್ನ ಸಾಕ್ಬಿಟ್ಟು ಬೆಳೆಸ್ಬಿಟ್ಟು ಇವ್ರ ಮನೆ ಕಳ್ಸೋದಲ್ದೇ ನೋಡ್ಕೊಂಡು ಮಾಡ್ಕೊಂಡು ಇರಕ್ಕೆ ಹೋಯ್ಕಿಲ್ವಂತೆ. ಅಲ್ಲ ಕಣ್ಣೆ, ಇದು ಯಾವ ಬೇವರ್ಸಿ ಮನೆಗೆ ತಂದು ಕೊಟ್ಟಿದ್ದೀನಿ ನೀನು? ಬೇರೆಯವ್ರೇನವ ಬೀಗ್ರನ್ನ ಬಂದಿರಿ ಬನ್ನಿ ಹೊಚ್ಕಟ್ಟಾಗಿ ಮಾಡಿ ಬನ್ನಿ ಅಂತಾರೆ. ಈ ಬೇವರ್ಸಿ ಮುಂಡೆಗೂ ಹೋಗಿ ಹೋಗಿ ಅಂತವಲ್ಲ, ಅದಕ್ಕೆ ಕಣ್ಣೆ ದುಡ್ಡು ಕಾಸಿರೋರು ಬಿಚ್ಚಾಕಿಲ್ಲ. ನಮ್ಮಂತ ಬಡವರು ದುಡ್ಡು ಕಸ ಖರ್ಚು ಮಾಡಿಬಿಟ್ರುವೆ, ಇವ್ರು ಮಾತ್ರವ ದುಡ್ಡು ಕಸ ಬಿಚ್ಚಾಕಿಲ್ಲಕ್ಕಂತಕೋ. ಅಯ್ಯಪ್ಪ ಭಗವಂತ, ಇನ್ನು ನಿಜವಾಗ್ಲೂ ಇವರು ದುಡ್ಡು ಕಸ ಬಿಚ್ಚಾರ ಸಾಧ್ಯವೇ ಇಲ್ಲ. ಅಲ್ಲ ಇದು ಯಾಕೆ ಹಿಂಗೆ ಆಡ್ತಿದ್ದಾಳು ಮುತ್ಮುಂಡೆ? ಕರ್ಗಿ ಕರ್ಗಿ ಕಣ್ಣೆ, ನನಗೆ ನೋಡೋಕ್ಕೆ ಅಸಹ್ಯ ಆಯ್ತದೆ. ಈ ಪಾಟಿ ಕರ್ಗಿದ್ದಾರ ಜನ. ಅಯ್ಯಪ್ಪ, ಆ ಪುಣ್ಯಾತ್ಮನ್ಗೆ ಎಣ್ಣೆ ಸಿಕ್ತಿತ್ತಿಲ್ವಾ? ನೋಡಿದ್ರೆ ಏನು ತೊಳೆದು ಮುತ್ನಂಗವನೇ. ಇವಳು ನೋಡ್ರೆ ಕರ್ರಿಗೆ ಏನು ಮುಸಿನಂಗವಳಲ್ಲ. ಅಯ್ಯಪ್ಪ, ಏನೋ ಎಣ್ಣೆ ಸಿಕ್ನಿಲ್ವೇನೋ ಕಣೆ. ಅಲ್ಲಿಗೆ ಯಾವ ಅಂದ ಚಂದ ನೋಡ್ಬಿಟ್ಟು ಒಪ್ಕೊಂಡ ಈ ಮುಸುಡಿಯ. ಅದು ಅಲ್ದನೆ ಹೆಂಗೆ ಮರ್ಯಾದೆ ಕೊಡ್ತಾನೆ ಅಂದಿ? ಏನು ಬೇಕು ಗೌರಿ, ಹೆಂಗೆ ಬೇಕು ಗೌರಿ, ಹಂಗಿರು ಗೌರಿ ಹಿಂಗಿರು ಗೌರಿ. ಅಯ್ಯಪ್ಪ, ನಾವೇ ಅಂತ ನೋಡೋಕ್ಕೆ ಚೆನ್ನಾಗಿಲ್ಲ ನೇಕ ನಾವು. ನಿಮಗೆ ಸುಶೀಲ ನೀ ಚೆನ್ನಾಗಿಲ್ವಾ, ನಾ ಚೆನ್ನಾಗಿಲ್ವಾ? ನಮ್ಗೆ ಅಡ್ದಿರು ನಮ್ಮನೆ ಮೂಸು ನೋಡೋಕ್ಕಿಲ್ಲ ಅಂತಿದ್ರಲ್ಲ. ಕರಿ ಮುಂಡೆಗೆ ಎಷ್ಟು ಮರ್ಯಾದೆ, ಹೋಗಿ ಮನೇಲಿ ನೋಡು ಹೋಗು. ಎಲ್ಲಕ್ಕೋ ಕರಿ ಮುಂಡೆನೇ ದರ್ದ್ರ ಮುಂಡೆ. ಹೊಳೆಯತ್ತಿ ಬೆಂಕಿ ಅಕ್ಕ. ನೇ ಹೋಗೋದು ಬೇಡ ಕತೆ, ಏನಾರು ಒಂದು ಉಪಾಯ ಮಾಡು. ಹೋಗ್ಬಿಟ್ಟು ಏನು ಮಾಡೋದು ನಾವಲ್ಲಿ? ಏನು ಮಾಡೋದು ಹೇಳು? ಹೋಗ್ಬಿಟ್ಟು ಹೋಗೋದು ಬೇಡ, ಏನು ಬೇಡ ಕತೆ. ನೇ ಅಕ್ಕ ಹಂಗಂದಿಯಾ? ಸರಿ, ನಾ ಸೂರ್ಯ ಜೊತೆ ಮಾತಾಡ್ತೀನಿ, ಬೀಗ್ರ ಜೊತೆ ಮಾತಾಡ್ತೀನಿ ತಾಳು. ಈ ಕರಿ ಮುಂಡೆಯಲ್ಲಿ ಒಂದಿರೋದು ಹೋಗಿ ಅವ್ರ ಜೊತೆ ಮಾತಾಡಿದ್ರೆ ಯಾರು ಒಪ್ಕೋತಾರೆ. ಒಪ್ಕೊಂಡು ಇಲ್ಲೇ ಉಳ್ಕೊಳ್ಳಿ ಅಂತಾರೆ. ನನಗೂ ಹೋಗೋಕೆ ಆಸೆ ಇಲ್ಲ. ಏನು ಮಾಡೋದು, ಮುಂದೆ ಅಂದ್ಬಿಟ್ಟವಳಲ್ಲ ಅಂದ್ಬಿಟ್ಟು ಹೋಗೋದು ಅನ್ಕೊಂಡಿದ್ದೆ. ಏನ ಅವಳದು ಒಂದು ಮಾತು ಅಂತವ ಕರು ಮುಂಡೆದುವೆ? ಏನು ಬುದ್ಧಿ ಇದ್ದದ ಇಲ್ವೋ ನಿನಗೆ? ಅವಳದು ಒಂದು ಮಾತು ಅಂತ ತಲೆಗೆ ಕೂತ್ಕೋ ತಲೆಗೆ. ಹೋಗೋ ಕಲ್ಸ್ಕಿಸ್ಬಿಟ್ಟಿಯೇ ಅವಳದು ಏನು ಮಾತು ಆ ಕರು ಮುಂಡೆದುವೆ. ಹೋಗು ನೀನು ಅಡಿಗೆ ಕೇಳು, ಇಲ್ಲ ಬೀಗ್ರವ್ರೆಲ್ಲ ಕೇಳು, ಒಳ್ಳೆಯವ್ರು ಭಾರಿ ಒಳ್ಳೆ ಮನ್ಸ. ಅವಯ್ಯ ಎಲ್ಲ ಹ್ಞೂ ಅಂತಾನೆ. ಹೋಗಿ ಕೇಳಿ ನೋಡು ಒಂದ್ಸಲಿ. ನಂದಿನಿಗೂ ಹೇಳುವನು. ನಂದಿನಿ ಏನಂದ್ಲು? ನಂದಿನಿಗೆ ಹೇಳ್ದೆ. ನಂದಿನಿ ಅಂತಾಳೆ ಅವಳು ಬವ್ವ ಹೋಗೋದ ಅಂತಾನೆ ಅಂತಿರೋದು. ಬಾ ಒಂದಷ್ಟು ಸಲ ಇದ್ದಕ್ಕೆ ಬರೋಕಾಯ್ತದೆ ಅಂತ ಕೂತಾಳೆ. ನಾನೇ ಬೇಡ ಬೇಡ ಅನ್ಕೊಂಡು ಅಟ್ಟ ಮಕ್ಕಳು ಕೂತಿರೋದು. ಅವಳು ಮೊದಲಿಂದ ಹಂಗೆ ಅಂದಿದ್ದು, ಇಲ್ಲೇನು ಮಾಡೋಕ್ಕೆ ಬಾ ಮತ್ತೆ ಬಾಣ್ತಾರನು ಮಾಡೋಕ್ಕಾಗಿಲ್ವ ಅನ್ಕೋತಾರೆ. ಬಾ ಒಂದು 3-4 ತಿಂಗಳು ಇದ್ಬಿಟ್ಟು ಬರೋದ ಅಂತ ಅವಳಂತಾವಳೆ. ನಾನೇ ಬೇಡ ಕಣ್ಣೆ ಮಗ, ಇಲ್ಲೇ ಇದ್ಬಿಟ್ಟು ಹೋಗೋದ ಅಂತ ಅವಳ ಮುಂದೂಡ್ತಾವನಿ. ಆದರೆ ಹಿಂಗಾಗಿ ಕೂತದೆ ಕತೆ. ಹೋಳೆ ಮಗ ಅಕ್ಕ ಹೋಗು ಹೊತ್ತಾಗಿ ಏನಾರು ಮಾಡಿ ಒಪ್ಪಿಸ್ತೀನಿ ತಾಳು. ತಲೆ ಕೆಡ್ಸ್ಕೊಬೇಡ, ಏನಾರು ಮಾಡಿ ಒಪ್ಪಿಸ್ತೀನಿ ತಾಳು. ನನಗಂತೂ ಸಾಕಾಗಿ ಹೋಗ್ಬಿಟ್ಟದೆ ಅವ್ರ ಜೊತೆಗೆಲ್ಲ ಹಾಡಿ ಹಾಡಿ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.